ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಅಗ್ರಿಕಲ್ಚರ್ ಆಫೀಸರ್ ಅಂದರೆ ಕೃಷಿ ಅಧಿಕಾರಿ ಎ.ಒ ಹುದ್ದೆ, ಅದರ ಜೊತೆಗೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಂದರೆ ಎ.ಒ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ತಾತ್ಕಾಲಿಕ ಏನಪ್ಪ ಅಂದರೆ ಅದಕ್ಕೆ ಒಂದು ತಡೆಯಾಜ್ಞೆಯನ್ನು ನೀಡಲಾಗಿತ್ತು. ಆದರೆ 31/7/2025 ಇವತ್ತು ಏನು ಮಾಡಿದೆ, ಕರ್ನಾಟಕ ಲೋಕಸೇವಾ ಆಯೋಗವು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಕಟಗೊಳಿಸಿದೆ. ಇದು HKಗೆ ಸಂಬಂಧಪಟ್ಟಂತೆ ಇರುತ್ತೆ, ಅಂದರೆ HK ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದು ವೇಳಾಪಟ್ಟಿ ಇರುತ್ತೆ. ಯಾವಾಗ ನಿಮಗೆ ಎಕ್ಸಾಮ್ ಇದೆಯಪ್ಪ ಅಂದರೆ, ಮೊದಲನೇದಾಗಿ ಕನ್ನಡ ಭಾಷಾ ಪರೀಕ್ಷೆ, ಕಡ್ಡಾಯ ಕನ್ನಡ ಅಂತ ಏನಂತ ನಾವು ಕರಿತೀವಲ್ಲ, ಆ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 9ನೇ ತಾರೀಕು ನಿಮಗೆ ಎಕ್ಸಾಮ್ ಇರುತ್ತೆ. 6/9/2025 ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆಯವರೆಗೆ ಟೋಟಲ್ 2 ಅವರ್ ನಿಮಗೇನಿರುತ್ತೆ ಎಕ್ಸಾಮ್ ಇರುತ್ತೆ. ಯಾವುದಿದು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಂತೆ. ಸರ್, ಇದನ್ನು ಯಾರೆಲ್ಲ ಬರೀಬೇಕಂತ ನೀವು ನೋಡಿದರೆ, ಯಾರೆಲ್ಲ SSLCವರೆಗೆ ಅಥವಾ 10th ಅಂತ ಕರೀತಾರಲ್ಲ, ಆ 10thವರೆಗೆ ಕನ್ನಡ ಭಾಷೆಯನ್ನು ಮೊದಲ ಲ್ಯಾಂಗ್ವೇಜ್ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ಅಧ್ಯಯನ ಯಾರ್ಯಾರು ಮಾಡಿಲ್ಲಲ್ಲ ಅವರು ಈ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು, ಯಾರೆಲ್ಲ ಹಿಂದಿನ ಪರೀಕ್ಷೆಯಲ್ಲಿ KPSC ನಡೆಸಿದಂಥ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸಾಗಿದ್ದೀರಲ್ಲ ಅವರು ಈ ಪರೀಕ್ಷೆಯನ್ನು ಬರೆಯೋ ಅವಶ್ಯಕತೆ ಇಲ್ಲ. ಮತ್ತು ನೀವೆಲ್ಲ ನಾವು SSLC ತನಕ ನಾವು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಕನ್ನಡ ಕಲ್ತಿದ್ದೀವಿ ಸರ್, ಆದರೆ ನಮಗೂ ಕೂಡ ಕನ್ನಡ ಭಾಷಾ ಪರೀಕ್ಷೆ ಬರೀಬೇಕಂತೇಳಿ ನಿಮ್ಗೆ ಡೌಟ್ ಇದ್ದರೆ ನೀವೇನು ಮಾಡಬೇಕಪ್ಪ ಅಂದರೆ, ನೀವು KPSC ವೆಬ್ಸೈಟ್ನಲ್ಲಿ ಹೋಗಿ ನಿಮ್ಮ ಕನ್ನಡ ಭಾಷಾ ಪರೀಕ್ಷೆ ಅಥವಾ ನೀವು SSLCವರೆಗೆ ಏನು ಕಲ್ತಿದ್ರಲ್ಲ ಅದರ ಬಗ್ಗೆ ಕನ್ನಡ ಭಾಷಾ ಒಂದು ಸಂಬಂಧಪಟ್ಟಂತೆ ಅಲ್ಲಿ ಒಂದು ಇದು ಇರುತ್ತೆ. ಯಾವುದ್ರಪ್ಪ ಅಂದರೆ, ನೀವೇನು ಅಪ್ಲಿಕೇಶನ್ ಹಾಕೋ ಟೈಮ್ನಲ್ಲಿ ನೀವು ಪ್ರೊಫೈಲ್ ಕ್ರಿಯೇಟ್ ಮಾಡಿರ್ತೀರಲ್ಲ, ಆ ಪ್ರೊಫೈಲ್ನಲ್ಲಿ ಹೋಗಿ ನೀವು SSLCಯಲ್ಲಿ ನಾವು ಕನ್ನಡ ಭಾಷಾವನ್ನು 1ನೇ ಲ್ಯಾಂಗ್ವೇಜ್ ಆಗಿ ಅಥವಾ 2ನೇ ಲ್ಯಾಂಗ್ವೇಜ್ ಆಗಿ ಕಲ್ತೀವಿ ಅಂತೇಳಿ ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಅಪ್ಡೇಟ್ ಮಾಡಿದ ನಂತರ ನೀವು ಏನು ಹಾಲ್ ಟಿಕೆಟ್ ಬರುತ್ತಲ್ಲ, ಹಾಲ್ ಟಿಕೆಟ್ ಟೈಮ್ನಲ್ಲಿ ನಿಮಗೆ ಕನ್ನಡ ಭಾಷಾ ಪರೀಕ್ಷೆಯ ಮೆನ್ಷನ್ ಇರಲ್ಲ. ಯಾಕಪ್ಪ ಅಂದರೆ ನೀವು SSLCಯಲ್ಲಿ ಕಲ್ತಿರ್ತೀರಿ, ಅದನ್ನು ಇವಾಗ ನೀವೇನು ಮಾಡಬೇಕು, ಅಲ್ಲಿ ಅಪ್ಡೇಟ್ ಮಾಡಬೇಕು. ಹಿಂದೆ 1-2 ಸಲ ಅವರು ಅಪ್ಡೇಟ್ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದರು, ಇನ್ನೊಮ್ಮೆ ಅವಕಾಶ ಕೊಡುವಂಥ ಸಾಧ್ಯತೆ ಇರುತ್ತೆ, ಆವಾಗ ನೀವು ಅಪ್ಡೇಟ್ ಮಾಡಿ. ಹೌದಾ? ಅಥವಾ ಇವಾಗಲೂ ಕೂಡ ನೀವು ಅಪ್ಡೇಟ್ ಮಾಡಿದರೆ ಓಕೆ, ನಡೆಯುತ್ತೆ. ನೆಕ್ಸ್ಟ್, ಸಾಮಾನ್ಯ ಪತ್ರಿಕೆ ಮತ್ತು ನಿರ್ದಿಷ್ಟ ಪತ್ರಿಕೆ ಅಂತೇಳಿ 2 ಪತ್ರಿಕೆಗಳು ನೀವು ಬರೀಬೇಕಾಗುತ್ತೆ. 7ನೇ ತಾರೀಕು ಅಂದರೆ ಸೆಪ್ಟೆಂಬರ್ 7ನೇ ತಾರೀಕು ನಿಮಗೇನಿರುತ್ತೆ, ಸಾಮಾನ್ಯ ಪತ್ರಿಕೆ ಅಂದರೆ GK ಪೇಪರ್ ಇರುತ್ತೆ. ಇದು ಟೋಟಲಾಗಿ ಎಲ್ಲರಿಗಿರುತ್ತೆ. ಯಾರಿಗಪ್ಪ ಅಂದರೆ, ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ 2 ಹುದ್ದೆಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಎಸ್ಪೆಷಲಿ 85% ಯಾವುದು ಈ BSc ಅಗ್ರಿಕಲ್ಚರ್ ಸ್ಟೂಡೆಂಟ್ಗಳಿಗೆ ಬರುವಂಥ 85% ವಿದ್ಯಾರ್ಥಿಗಳದಾರಲ್ಲ ಅವರು ಕೂಡ ಅದೇ ಎಕ್ಸಾಮನ್ನು ಬರೀಬೇಕು. ನೆಕ್ಸ್ಟ್ 15% ಅಗ್ರಿಕಲ್ಚರ್ ರಿಲೇಟೆಡ್ ಕೆಲವೊಂದಿಷ್ಟು ಪೋಸ್ಟ್ ಬರ್ತಾವಲ್ಲ ಅವುಗಳಿಗೂ ಕೂಡ ಇವರಿಗೂ ಕೂಡ ಏನಿರುತ್ತೆ, GK ಸಾಮಾನ್ಯ ಪರೀಕ್ಷೆ ಸೇಮ್ ಇರುತ್ತೆ ಸಾಮಾನ್ಯ ಪತ್ರಿಕೆ. ಹಾಗಾದರೆ ಡಿಫ್ರೆನ್ಸ್ ಏನಪ್ಪ ಅಂದರೆ, ಇಲ್ಲಿ ಮಧ್ಯಾಹ್ನ ಪರೀಕ್ಷೆ ಇರುತ್ತಲ್ಲ, ನಿರ್ದಿಷ್ಟ ಪರೀಕ್ಷೆ ಅದು ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಈಗ 85% ಏನು BSc ಅಗ್ರಿಕಲ್ಚರ್ ಸ್ಟೂಡೆಂಟ್ ಇದ್ದಾರಲ್ಲ ಅವರಿಗೆ ಬೇರೆ ಇರುತ್ತೆ. ನೆಕ್ಸ್ಟ್ 15% ಹುದ್ದೆಗಳು ಯಾರಿಗೆ ಅಪ್ಲೈ ಆಗುತ್ತಲ್ಲ ಅವರಿಗೆ ನಿರ್ದಿಷ್ಟ ಪತ್ರಿಕೆ ಬೇರೆ ಇರುತ್ತೆ. ಇದೇನು ಸಾಮಾನ್ಯ GK ಪತ್ರಿಕೆ ಯಾವಾಗಿದೆಯಪ್ಪ ಅಂದರೆ, ನಿಮಗೆ 7ನೇ ತಾರೀಕು ಸೆಪ್ಟೆಂಬರ್ 7 ತಾರೀಕು ಅಂತ ಹೇಳಿದೆ. ಅದರಲ್ಲೂ ಕೂಡ ಬೆಳಿಗ್ಗೆ 10 ಗಂಟೆಯಿಂದ 11:30ವರೆಗೆ ಟೋಟಲ್ 1 ಗಂಟೆ 30 ನಿಮಿಷ ನಿಮ್ಗೆ ಕಾಲಾವಕಾಶ ಇರುತ್ತೆ. ಟೋಟಲಾಗಿ 90 ನಿಮಿಷಗಳ ಕಾಲಾವಕಾಶ ಇರುತ್ತೆ. 100 ಪ್ರಶ್ನೆಗಳಿರುತ್ತೆ. ಎಷ್ಟು ಪ್ರಶ್ನೆಗಳು? 100 ಪ್ರಶ್ನೆಗಳು ಇರುತ್ತೆ. ನೀವು 90 ನಿಮಿಷದಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ನಿರ್ದಿಷ್ಟ ಪತ್ರಿಕೆ ಅಂದೇ ಇದೆ. ಅಂದರೆ 7ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ. ಇದು ಯಾರಿಗಪ್ಪ ಅಂದರೆ, 85% ಹುದ್ದೆಗಳು ಯಾರಿಗೆ ಅಪ್ಲೈ ಆಗುತ್ತಲ್ಲ ಆ ವಿದ್ಯಾರ್ಥಿಗಳಿಗೆ ಅವತ್ತೇ ನಿರ್ದಿಷ್ಟ ಪತ್ರಿಕೆ ಎಕ್ಸಾಮ್ ಇದೆ. ನೆಕ್ಸ್ಟ್, ಉಳಿದಂಥ 15% ಏನು ಹುದ್ದೆಗಳು ಅಪ್ಲೈ ಆಗುತ್ತಲ್ಲ ಆ ವಿದ್ಯಾರ್ಥಿಗಳಿಗೆ ಯಾವಾಗ ಎಕ್ಸಾಮ್ ಇದೆಯಪ್ಪ ಅಂದರೆ, ನಿಮಗೆ ಅಕ್ಟೋಬರ್ 4ನೇ ತಾರೀಕು ಎಕ್ಸಾಮ್ ಇದೆ. ಯಾವಾಗಿದೆ? ಅಕ್ಟೋಬರ್ 4ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ಟೋಟಲ್ 2 ಅವರ್ ಎಕ್ಸಾಮ್ ಇದೆ. 2 ಅವರ್ ಇದು ಯಾವುದಕ್ಕೆ? ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಂತೆ. ಅಂದರೆ 120 ನಿಮಿಷಗಳು ನಿಮಗೆ ಇರುತ್ತೆ. ಅದರಲ್ಲಿ ನೀವು 100 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗುತ್ತೆ. ನೆಕ್ಸ್ಟ್ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾದರೆ, ಇಲ್ಲಿ ಕಲ್ಯಾಣ ಕರ್ನಾಟಕ ಬಿಟ್ಟು ಉಳಿದಂಥ ಹುದ್ದೆಗಳು ಏನು RPC ಹುದ್ದೆಗಳು ಅದಾವಲ್ಲ ಅವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ ಸ್ಪರ್ಧಾತ್ಮಕ ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಕಟಗೊಳಿಸಲಾಗಿದೆ. ಇದು ಯಾವಾಗಿದೆಯಪ್ಪ ಅಂದರೆ, ಸೆಪ್ಟೆಂಬರ್ 27ನೇ ತಾರೀಕಿದೆ. ಯಾವಾಗಿದೆ? ಸೆಪ್ಟೆಂಬರ್ 27ನೇ ತಾರೀಕು ನಿಮಗೆ ಎಕ್ಸಾಮ್ ಇರುತ್ತೆ. ಯಾವುದಪ್ಪ ಅಂದರೆ, ಅದು ಮೊದಲನೇದು ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ.
ಇದು ಎಲ್ಲರಿಗೆ ಅಪ್ಲೈ ಆಗುತ್ತೆ. ಯಾರಿಗಪ್ಪ ಅಂದರೆ ಯಾರ್ಯಾರು SSLCಯಲ್ಲಿ ಕನ್ನಡ ಭಾಷಾ ಪರೀಕ್ಷೆಯನ್ನು ಒಂದು ಕನ್ನಡ ಭಾಷೆಯನ್ನು ಒಂದು ಸಬ್ಜೆಕ್ಟಾಗಿ ಅಧ್ಯಯನ ಮಾಡಿಲ್ಲಲ್ಲ ಅವರಿಗೆ ಅಪ್ಲೈ ಆಗುತ್ತೆ ಇದು. ಅವರೆಲ್ಲ ಇದನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ 28ನೇ ತಾರೀಕು ಏನಿರುತ್ತಪ್ಪ ಅಂದರೆ ನಿಮಗೆ ಒಂದು GK ಪೇಪರ್ ಇರುತ್ತೆ. ಅದ್ರ ಜೊತೆಗೆ ಒಂದು ನಿರ್ದಿಷ್ಟ ಪತ್ರಿಕೆ ಇರುತ್ತೆ. GK ಪೇಪರ್ ಇದು ಎಲ್ಲರಿಗೆ ಅಪ್ಲೈ ಆಗುತ್ತೆ. ಯಾರೆಲ್ಲ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಿದ್ರಲ್ಲ 85% ಆಗಿರ್ಬೋದು, 15% ಅಭ್ಯರ್ಥಿಗಳು ಇಬ್ಬರಿಗೂ ಕೂಡ ಅಪ್ಲೈ ಆಗುತ್ತೆ. ಹೌದಾ. ನೆಕ್ಸ್ಟ್ ಈ GK ಪೇಪರ್ ಬೆಳಗ್ಗೆ 10 ಗಂಟೆಯಿಂದ 11:30ವರೆಗೆ ಇರುತ್ತೆ. ಟೋಟಲ್ 90 ನಿಮಿಷ ಕಾಲಾವಕಾಶ ಇರುತ್ತೆ. ನೆಕ್ಸ್ಟ್ ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಈ ನಿರ್ದಿಷ್ಟ ಪತ್ರಿಕೆಯು ಏನಪ್ಪ ಅಂದರೆ 2 ಅವರ್ ಕಾಲಾವಕಾಶ ಇರುತ್ತೆ, 120 ನಿಮಿಷ. ಇದರಲ್ಲಿ 100 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡಬೇಕಾಗುತ್ತೆ. ಈ 28ನೇ ತಾರೀಕು ಅಂದರೆ ಸೆಪ್ಟೆಂಬರ್ 28ನೇ ತಾರೀಕು ಇದೆಯಲ್ಲ, ಇದು ಕೇವಲ 85% ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿಗೆ ಮಾತ್ರ ನಿರ್ದಿಷ್ಟ ಪತ್ರಿಕೆ ಅವತ್ತಿರುತ್ತೆ. ಎಷ್ಟಪ್ಪ ಅಂದರೆ 2 ರಿಂದ 4 ಗಂಟೆವರೆಗೆ. ಹಾಗಾದರೆ ಉಳಿದಂಥ 15% ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಯಾರೆಲ್ಲ ಅಪ್ಲೈ ಮಾಡಿದ್ರಲ್ಲ ಅವರಿಗೆ ಅಕ್ಟೋಬರ್ 5ನೇ ತಾರೀಕು ಎಕ್ಸಾಮ್ ಇರುತ್ತೆ. ಯಾವಾಗಿರುತ್ತೆ? ಅಕ್ಟೋಬರ್ 5ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಎಕ್ಸಾಮ್ ಇರುತ್ತೆ. ಇದು ನಿರ್ದಿಷ್ಟ ಪತ್ರಿಕೆ. ಇಲ್ಲಿ ನಿರ್ದಿಷ್ಟ ಪತ್ರಿಕೆ ಇಬ್ಬರಿಗೂ ಕೂಡ ಡಿಫ್ರೆಂಟ್ ಆಗ್ತಾ ಇದೆ. ಯಾಕಪ್ಪ ಅಂದರೆ ಇಲ್ಲಿರುವಂಥ BSc ಅಗ್ರಿಕಲ್ಚರ್ 85% ಅಪ್ಲೈ ಆಗೋದು BSc ಹಾನ್ಸ್ ಅಗ್ರಿಕಲ್ಚರ್ ಅಥವಾ BSc ಅಗ್ರಿಕಲ್ಚರ್ ಸ್ಟೂಡೆಂಟ್ಗಳಿಗೆ. ಉಳಿದಂಥ 15% ಹುದ್ದೆಗಳು ಅಪ್ಲೈ ಆಗೋದು BSc ಅಗ್ರಿಕಲ್ಚರ್ ಬಿಟ್ಟು ಉಳಿದಂಥ ಅಗ್ರಿಕಲ್ಚರ್ ರಿಲೇಟೆಡ್ ಏನು ಅಧ್ಯಯನ ಮಾಡಿರ್ತಾರಲ್ಲ ಆ ಅಭ್ಯರ್ಥಿಗಳಿಗೆ ಈ 15% ಹುದ್ದೆಗಳು ಅಪ್ಲೈ ಆಗುತ್ತೆ. ಅದಕ್ಕಾಗಿ ಇವ್ರ ಸಿಲೆಬಸ್ಸೇ ಬೇರೆ ಆಗುತ್ತೆ, ನಿಮ್ಮ ಸಿಲೆಬಸ್ಸೇ ಬೇರೆ ಆಗುತ್ತೆ. ಈ 2 ಸಿಲೆಬಸ್ ಕಾಪಿಗಳನ್ನ KPSC ಏನು ಮಾಡಿದೆ, ನೋಟಿಫಿಕೇಷನ್ ಮಾಡಬೇಕಾದ್ರೆ ನಿಮಗೆ ಯಾವ್ಯಾವ ಸಿಲೆಬಸ್ ಇರುತ್ತೆ ನಿರ್ದಿಷ್ಟ ಪತ್ರಿಕೆಗೆ ಅನ್ನೋದ್ರ ಬಗ್ಗೆ ನಿಮಗೆ ನೀಡಿದೆ. ಆ ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಂತೆ ನೀವು ಸಿಲೆಬಸ್ ಕಾಪಿಯನ್ನು ಇಟ್ಕೊಂಡು ನೀವು ಸ್ಟಡಿ ಮಾಡ್ಬೋದು. ಆದರೆ ನಿಮ್ಗೆ GK ಪೇಪರ್ ಏನಿರುತ್ತೆ ಅಲ್ಲ ಎಲ್ಲರಿಗೂ ಸೇಮ್ ಇರುತ್ತೆ. ಓಕೆನಾ. ಇದಿಷ್ಟು ಟೈಮ್ ಟೇಬಲ್ ಬಗ್ಗೆ ಮಾಹಿತಿಯಾಗಿತ್ತು. ಇದೇ ರೀತಿಯ ಇನ್ನಿತರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.